ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇತ್ತೀಚೆಗೆ ನಡೆಯುತ್ತಿರುವ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದರು. ಸಚಿವ ಸಂಪುಟ ನೇಮಕಾತಿಗಳ 2ನೇ ಪಟ್ಟಿಯಲ್ಲಿ ಮಹಿಳೆಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. ಪಕ್ಷದ ಎಲ್ಲ ಆಂತರಿಕ ಗೊಂದಲಗಳು ಕೆಲವೇ ದಿನಗಳಲ್ಲಿ ಬಗೆಹರಿಯುತ್ತವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿ, ಜೊತೆಗೆ ಬೆಳಗಾವಿ ಜಿಲ್ಲೆಗೆ ಹೆಚ್ಚುವರಿ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟಿರುವುದಾಗಿ ಹೇಳಿದ್ದಾರೆ. ಮಹಿಳಾ ಕೋಟ ಇನ್ನೂ ಖಾಲಿ ಇದೆ, ಹೀಗಾಗಿ ನಿರೀಕ್ಷೆ ಇದೆಯಾ? ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲಂತದಲ್ಲಿ ಅಂತ ಒಂದು ಲಿಂಗಾಯತ ಸಮಾಜಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ತರದಲ್ಲೂ ಮೆಸೇಜ್ ಪಾಸ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ. ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು. ಬಟ್ ಈಗ ಮೇಡಮ್ ಅದು ರಾಜೀನಾಮೆ ಕೊಡುವ ಹಂತ ಹೋಗಬಾರ್ದಾಗಿತ್ತು, ಅದನ್ನ ಮೊದಲೇ ತೀರ್ಮಾನ ಅಂದ್ರೆ ಸಮಾಧಾನಗೊಳಿಸಬಹುದಾಗಿತ್ತಲ್ಲ ಅಂತ ವಿಚಾರ ಇದೆ. ಬೆಳಗಾವಿ ರಾಜಕಾರಣ ನಿಮ್ಮ ಮಂತ್ರಿ ಸ್ಥಾನಕ್ಕೆ ಅಡ್ಡಿ ಆಗ್ತಾ ಇದೆಯಾ? ಬೆಳಗಾವಿ ರಾಜಕಾರಣ 2023 ಇನ್ನೆಷ್ಟು ಸ್ಥಾನ ಸಿಗ್ತಾವ ಮೇಡಮ್ ಬೆಳಗಾವಿಗೆ? ಬೆಳಗಾವಿಗೆ ಇನ್ನೂ ಹೆಚ್ಚುವರಿ 2 ಸಿಗ್ಬೋದಾ ಮೇಡಮ್? ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ 2 ಕೊಡಿ ಅಂತ ಹೇಳ್ತಾ ಇದ್ದೀವಿ. ಮೊದಲಿಂದಲೂ ಕೇಳ್ಕೊಂಡ್ಬಂದಿದ್ದೀವಿ. ಯಾಕಂತಂದ್ರೆ ಬೆಳಗಾವಿನ ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿ ಖಂಡಿತವಾಗಿ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ. ಮತ್ತಷ್ಟು ಸುದ್ದಿಗಳಿಗಾಗಿ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9739 333341 903598 9444.